ನೀವು ಅಷ್ಟು ವರಹಗಳನ್ನು ಎಂದೂ ನೋಡಿರಲಿಕ್ಕಿಲ್ಲ. ಅಷ್ಟು ವರಹಗಳಿಂದ, ಚಿನ್ನ ಒಡವೆಗಳಿಂದ ನಿಮ್ಮನ್ನು ತುಂಬಿಸುವೆನು. ಚಿನ್ನ ಒಡವೆ ಶಾಶ್ವತವಲ್ಲ, ಹರಿಯೇ ಶಾಶ್ವತ. ಅವರ ನಾಮವೇ ಶಾಶ್ವತ. ಚಿನ್ನ ಆಭರಣ ಎಂದಿಗೂ ಇರುವುದು ಸುಳ್ಳಲ್ಲ. ಹಾಗಾದರೆ ನೀವು ಈಗ ಪರೀಕ್ಷೆಗೆ ಸಿದ್ಧರೇ? ಶ್ರೀ, ಎಲ್ಲವೂ ಸಿದ್ಧ. ಆಗಲಿ. ಇಲ್ಲಿ ಕಾಣುತ್ತಿರುವ ವಸ್ತು ನಿಮ್ಮ ಪರೀಕ್ಷೆಯ ಒಂದು ವಸ್ತುವಾಗಿದೆ. ಈ ವಸ್ತುವಿನಿಂದ ನಿಮ್ಮ ಪರೀಕ್ಷೆ ನೆರವೇರಲಿದೆ. ಈ ವಸ್ತು ಅಲ್ಲನಿಗೆ ಬಹಳ ಇಷ್ಟವಾದದ್ದು. ಜನರು ತಮಗೆ ಸಂತೋಷವಾದಾಗ ಅಲ್ಲನಿಗೆ ಇದನ್ನು ಉಡುಗೊರೆಯಾಗಿ ಕೊಡುತ್ತಾರೆ. ಆದರೆ ಇದು ಮಾಂಸವಲ್ಲ. ಹೌದು, ಇದು ಮಾಂಸವೇ. ನಮ್ಮಲ್ಲಿ ದೇವರು ಮಾಂಸವನ್ನು ಸ್ವೀಕರಿಸುತ್ತಾರೆ. ನಿಮ್ಮ ಇಚ್ಛೆಯಂತೆ ಶ್ರೀಹರಿ. ಅಯ್ಯೋ ಅಯ್ಯೋ ಗುರುಗಳೇ, ಅಯ್ಯೋ ಇದು ಮಾಂಸ, ಇದು ಮಾಂಸ. ಚಿಂತಿಸಬೇಡ, ಎಲ್ಲ ಹರಿಲೀಲೆ. ಆ ಹರಿಯೇ ನಮಗೆ ದಾರಿಯನ್ನು ತೋರುತ್ತಾನೆ. ನೀವು ಇದನ್ನು ಸ್ವೀಕರಿಸಲು ಸಿದ್ಧವಿದ್ದೀರಾ? ಸಕಲವೂ ಸಿದ್ಧ, ಶ್ರೀಹರಿ. ಆದರೆ ನೀವು ಇದನ್ನು ಹೇಗೆ ಸ್ವೀಕರಿಸುವರು? ಎಲ್ಲ ಹರಲೀಲೆ, ಶ್ರೀಹರಿ. ಸರಿ, ಈಗ ಇದನ್ನು ಸ್ವೀಕರಿಸಿ. ಶ್ರೀಹರಿ, ಎಲ್ಲ ಹರಲೀಲೆ. ಇದು ಎಂತಹ ಮಾಯ, ಇದು ಎಂತಹ ಮಾಯ. ನೀವು ಸಾಮಾನ್ಯರೆಂದು ಕಾಣುತ್ತಿಲ್ಲ. ಏಕೆಂದರೆ ಈ ಪಾತ್ರೆಯಲ್ಲಿರುವ ಮಾಂಸವನ್ನು ನೀವು ಹಣ್ಣಾಗಿ ಬದಲಾಯಿಸಿ ಬಿಟ್ಟಿದ್ದೀರಿ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಎಲ್ಲ ಹರಲೀಲೆ, ಶ್ರೀಹರಿಯ ಇಚ್ಛೆ. ನೀವು ಕೊನೆಗೂ ಸಾಬೀತೇ ಪಡಿಸಿಬಿಟ್ಟೇರಿ. ಶ್ರೀಹರಿ ಇದ್ದಾನೆ, ನಾನು ನಂಬುವನು. ಅದು ಕೇವಲ ನಿಮ್ಮಿಂದ ಮಾತ್ರ. ಹರಿಯು ಇದ್ದಾನೆ, ಹರಿ ಲೀಲೆಯು ನಿಜ. ಈ ಜಗತ್ತೇ ಹರಿಯಿಂದ ಎಂದು ನಾನು ಈಗ ಒಪ್ಪುತ್ತೇನೆ. ಈಗ ನಾನು ನಿಮಗೆ ಬಹಳಷ್ಟು ವರಹಗಳಿಂದ ಕೊಡುತ್ತೇನೆ. ಅದಕ್ಕೂ ಮುನ್ನ ನಾನು ನಿಮಗೆ ಕ್ಷಮೆ ಕೇಳಬೇಕಾಗಿದೆ. ಏಕೆಂದರೆ ನಾನು ಇಷ್ಟೊಂದೆಲ್ಲ ಮಾತನಾಡಿದರೂ ನೀವು ಅದನ್ನು ಚಿಂತಿಸದೆ ಹರಿಯ ಜಪವನ್ನು ಮಾಡಿ ಈ ಸ್ಪರ್ಧೆಯನ್ನು ಅಥವಾ ಈ ಪರೀಕ್ಷೆಯನ್ನು ಗೆದ್ದಿದ್ದೀರಿ. ಹಾಗಾಗಿ ನಾನು ನಿಮ್ಮಲ್ಲಿ ಕ್ಷಮೆಯಾಚಿಸುವೆನು. ನೀವು ದಯವಿಟ್ಟು ನನ್ನನ್ನು ಕ್ಷಮಿಸಬೇಕೆಂದು ನಾನು ಕೋರುತ್ತೇನೆ. ಈಗ ನಾನು ನನ್ನ ಮಾತಿನಂತೆ ನಿಮ್ಮ ವರಹ, ಚಿನ್ನ, ಒಡವೆಗಳನ್ನು ಕೊಡುತ್ತೇನೆ. ಚಿನ್ನ ಒಡವೆ ಬೇಡ, ಹರಿಯ ನಾಮವನ್ನು ಜಪಿಸಿ, ಧರ್ಮ ಜಾಗದಲ್ಲಿ ನಡಿ, ಎಲ್ಲರನ್ನು ರಕ್ಷಿಸು, ಎಲ್ಲರನ್ನು ಇಷ್ಟಪಡು, ರಾಜನಾಗಿ ಮಾಡುವಂತ ಕರ್ತವ್ಯವನ್ನು ಮಾಡು, ಸಕಲರಿಗೂ ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಬಯಸು. ಶ್ರೀಹರಿ. ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಈಗ ನೀವು ನನ್ನನ್ನು ಆಶೀರ್ವದಿಸಿ ಎಂದು ನಾನು ನಿಮ್ಮಲ್ಲಿ ಕೋರುತ್ತೇನೆ. ನೀವು ನನ್ನನ್ನು ಕ್ಷಮಿಸಿ. ಶ್ರೀಹರಿ, ಎಲ್ಲ ಒಳ್ಳೆಯದೇ ಆಗಲಿ. ಹರಲಿ, ಎಲ್ಲ ಹರಲಿ. ಆ ಹರಿ ನಿನ್ನನ್ನು ಸದಾ ರಕ್ಷಿಸುತ್ತಾನೆ. ಎದ್ದೇಳು ಕಂದ, ಇದನ್ನು ತೆಗೆದುಕೋ. ಇದು ನಿನ್ನನ್ನು ಸದಾ ರಕ್ಷಿಸುತ್ತದೆ. ಶ್ರೀಹರಿ. ಇದು ಏನು ಗುರುಗಳೇ? ಇದು ಮಂತ್ರಾಕ್ಷತೆ. ಇದು ಇದ್ದರೆ ನೀನು ಸದಾ ಒಳ್ಳೆಯವನಾಗಿ ರಕ್ಷಿಸುತ್ತದೆ. ಇದನ್ನು ನಿನ್ನನ್ನು ರಕ್ಷಿಸುತ್ತದೆ. ಧನ್ಯವಾದಗಳು, ಧನ್ಯವಾದಗಳು. ನಿಮ್ಮಿಂದ ನಾನು ಬಹಳ ಬದಲಾಗಿದ್ದೇನೆ. ಇಂದಿನಿಂದ ನಾನು ಪ್ರಜೆಗಳ ಅನುಕೂಲಕ್ಕಾಗಿ ಮತ್ತು ರಾಜ್ಯದ ಹಿತಾಸಕ್ತಿಗೆ ತಕ್ಕಂತೆ ನಡೆದುಕೊಳ್ಳುವೆನು. ನಾನು ನಿಮ್ಮನ್ನು ಪೂಜಿಸುವೆನು, ಹಾಗೆ ಅಲ್ಲನನ್ನು ಸಹ ಪೂಜಿಸುವೆನು. ಈಗ ನಿಮ್ಮಿಂದ ನಾನು ಪಾಠ ಕಲಿತಿದ್ದೇನೆ. ಈಗ ನೀವು ನನ್ನ ಗುರುಗಳು. ಹಾಗೆ ಗುರುಗಳ ಸ್ಥಾನದಲ್ಲಿ ನಿಂತು ನೀವು ನನಗೆ ಮಾರ್ಗದರ್ಶನ ಸೂಚಿಸುತ್ತಲೇ ಇರಬೇಕು.
ಶ್ರೀಹರಿ. ಸದಾ ಸೂಚಿಸುತ್ತೇನೆ. ಆದರೆ ಈ ಬದಲಾವಣೆ ಜೀವನದ ಕೊನೆಯ ತನಕ ಹೀಗೆ ಇರಲಿ. ಎಂದಿಗೂ ಮತ್ತೆ ಮೊದಲಿನ ತರ ಆಗಬೇಡ. ಒಳ್ಳೆಯವನಾಗಿ ಜೀವನ ಪೂರ್ತಿ ಸುಖದಿಂದ ಇರು. ಶ್ರೀಹರಿ. ಖಂಡಿತ ಗುರುಗಳೇ, ಖಂಡಿತ.